ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಲಾಸ್ಟ್ ಡೇ. ಇವತ್ತು ರಜಾ ತೊಗೊಂಡು ಮನೆಗೆ ಬರ್ತೀವಿ. ಮಿದಿ ಎಲ್ಲನೂ ನೆನ್ನೆನೇ ಗುಡ್ಡೆ ಹಾಕಿ ರೆಡಿ ಮಾಡಿದರು ಸಂಜೆ ಬರಬೇಕಾದ್ರೆ. ಇವತ್ತೇನಿದ್ರು ಬರೀ ಮಿಷಿನ್ಗೆ ಕೊಟ್ಟು ಚಿಕ್ಕ ಪುಟ್ಟದೆಲ್ಲ ಗಾಬು ಈ ಥರ ಏನು ಹೇಳ್ತೀವಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ರಾಗಿನ ಮನೆಗೆ ತೊಗೊಬರ್ಬೇಕಷ್ಟೇ. ರಾಗಿ ಏನಲ್ಲ, ನಾವು ರಜಾ ಅಂತ ಹೇಳ್ತೀವಿ ಅದನ್ನು ತೊಗೊಂಡು ಮನೆಗೆ ಬರಬೇಕು. ಬೆಳಗ್ಗೆ ತಿಂಡಿಗೆ ಫಸ್ಟು ಅಕ್ಕಿ ಉಪ್ಪಿಟ್ಟು ಮಾಡೋಣ, ಕಿತ್ಕಾಳು ಹಾಕಿ ಅಂತ ಫಸ್ಟು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ನನ್ನ ಪ್ಲ್ಯಾನೆಲ್ಲ ಉಲ್ಟಾ ಪಲ್ಟಾ ಆಯಿತು. ಕರೆಂಟು ಇಲ್ದಿರೋ ಕಾರಣದಿಂದ ನಾನು ಹೋಗಿ ಬಂದು ಮಾಡ್ತಾಯಿತ್ತು. ಅದಕ್ಕೆ ಬೇಡ, ಅಕ್ಕಿ ಉಪ್ಪಿಟ್ಟು ಕ್ಯಾನ್ಸಲ್ ಮಾಡಿ ಟೊಮೆಟೊ ಬಾತನ್ನ ಮಾಡಿದೆ. ನಂದೀಶವರು ತಟ್ಟಂತ ಬಂದು ಅದನ್ನೇ ಐಡಿಯಾ ಕೊಡ್ತಾಯಿದ್ರು ನನಗೆ. ನಾನಿವಾಗ ತಿಂಡಿ ಮಾಡೋದಕ್ಕಾಗಲ್ಲ, ನೀನು ಬೇಡ ಟೊಮೆಟೊ ಬಾತ್ ಮಾಡಿಬಿಡು ಅಂತ. ಯಾಕಂದರೆ ರಕ್ಷಿಗೂ ಬೇರೆ ಶನಿವಾರ ಅಲ್ವಾ ಮಾರ್ನಿಂಗ್ ಕ್ಲಾಸ್ ಇತ್ತು. ಅವನನ್ನು ಕರ್ಕೊಂಡೋಗಿ ನಾನು 8 ಗಂಟೆಗೆ ಸ್ಕೂಲಿಗೆ ಬಿಡಬೇಕು, ಮತ್ತೆ ಬರಬೇಕು, ಟೈಮ್ ಆಗಿಬಿಡುತ್ತೆ. 7:15ಗೆಲ್ಲ ತಿಂಡಿ ಪ್ರಿಪೇರ್ ಆಗಿಬಿಟ್ಟಿರಬೇಕು ನಮ್ಮ ಮನೇಲಿ. ಹಾಗಾಗಿ ಬೇಗ ಆಗುತ್ತೆ, ಟೊಮೆಟೊ ಬಾತನ್ನೇ ಮಾಡು ಅಂತ ನಮ್ಮ ಅತ್ತೆ ಬಂದು ನೋಡ್ತಾಯಿದ್ರು. ಏನು ಮಾಡ್ತಾಯಿದ್ಯಾ, ಟೀ ಮಾಡ್ಕೊಂಡು ಹೋಗ್ತಾಯಿದ್ಯಾ ಅಂತ ಹೇಳ್ಬಿಟ್ಟು. ನಾನು ರಕ್ಷಿನ ಬಿಟ್ಟು ಬಂದು ಆಮೇಲೆ ಅವ್ರಿಗೆಲ್ಲ ತಿಂಡಿ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತಿಂಡಿನ ಪ್ರಿಪೇರ್ ಮಾಡ್ತಾಯಿದ್ದೆ. ಪ್ರಿಪೇರ್ ಅಂದರೆ ಮಾಡಿಟ್ಟಿರೋದನ್ನು ಬಾಕ್ಸ್ಗೆಲ್ಲ ಹಾಕ್ಕೊಂಡು ಒಂದು ಕಡೆ ರೆಗ್ಯುಲರಾಗಿ ನಾನು ಯಾವಾಗ ತಿಂಡಿ ತೊಗೊಂಡು ಹೋಗ್ತೀನೋ ಆವಾಗಲೇ ಟೀನು ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಮತ್ತು ಟೀಗೆ ಇನ್ನೂ ಒಂದು ಸರಿ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಟೀನ ಮಾಡಿಕೊಂಡು ಫ್ಲಾಸ್ಕ್ ಹಾಕ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಅವ್ರು ತೊಗೊಂಡು ಕುಡಿತಾರೆ ಅಂತ ಹೇಳ್ಬಿಟ್ಟು. ಕೆಲವೊಬ್ರಿಗೆ ಟೀ ಕುಡಿಯೋ ಅಭ್ಯಾಸ ಜಾಸ್ತಿ ಇರುತ್ತೆ. ತಿಂಡಿ ಆಗಿದ ತಕ್ಷಣ ಟೀ ಕುಡಿಯೋ ಅಭ್ಯಾಸ ತುಂಬ ಇರುತ್ತೆ. ಹಾಗಾಗಿ ನಾನು ತಿಂಡಿ ಜೊತೆಲೇನೇನೆ ಟೀನು ತೊಗೊಂಡು ಹೊಲ್ದತ್ರ ಹೊರಟ್ಬಿಡ್ತಾಯಿದ್ದೆ. ಸುಬ್ಬನು ನನ್ನ ಜೊತೆ ಬಂದಿದ್ದಾನೆ. ಎಲ್ಲಿ ನಿಂತ್ಕೋತೀಯಾ? ಹಂಗೆ ನಿಂತ್ಕೋತಾರ? ಏನಿದು? ನಿನ್ನ ಹೆಸ್ರೇನು ಹೇಳ ಅವ್ರಿಗೆ? ಮಾತಾಡ. ಅಯ್ಯೋ, ಆಟಾಡೋಕೆ ಚೆನ್ನಾಗದಲ್ವ ಸುಬ್ಬು ನಿಂಗೆ? ಚಿನ್ನಿ ಸೈಕಲ್ ತರ್ಬೇಕಂತೆ. ಆನಂದವಾಗಿ ಆಡ್ತದ ನಮಗ. ಇಲ್ಲಿ 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 ಬಾ, ಇಲ್ಲಿ ಇಲ್ಲಿ ಚಿನ್ನಿ, ಇಲ್ಲಿ ಇಲ್ಲಿ ಅಗ್ಗ 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 ಈಗ ಇಲ್ಗೆ ನಿಂತ್ಕೋ. ನಿಲ್ಸ್ರಿ ಸರಿಯಾಗ ಅವ್ನು ಕಳ್ಳನ ಹೋಗನ್ನ. ಹಂಗೆ 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 ಬನ್ನಿ ತೆಗಿ. ಇಷ್ಟೆಲ್ಲ ರಾಗಿ ಬೆಳ್ದಿದ್ ನೀವೇನಾ? ರೀ 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 ನಿಂತ್ಕೊಳ್ರಿ. ಕಳ್ಳನ ಮಗ ಏನಾ? ಯಾಕೆ? ಹೌದಾ? ಈ ಕುಕ್ಕರಲ್ಲಿ ಮಾಡ್ರಿ ಅಂತಾರೆ ಅನ್ಸುತ್ತೆ, ತಪ್ಪಲ್ಲಿ ಮಾಡ್ರಿ ಅಂತಾರೆ. ಇಲ್ಲ ಅದ್ರಂಗೆ ಇದ್ಕೂ ನೀರೆಲ್ಲ ಅದಕ್ಕೆ ಮಾಡಿದೆ. ಓಯ್, ನಿಮ್ಮ ಅಮ್ಮಂಗೆ ತೋರಿಸ್ಲಾ? ಏನಂದ್ಲಿ ಹೇಳ? ಈಗ ಈಗ ನಾನು ಚೆನ್ನಾಗಿ ಅಡುಗೆ ಮಾಡಿದ್ದೀನ, ನಿಮ್ಮ ಅಮ್ಮ ಚೆನ್ನಾಗಿ ಮಾಡ್ತದೆ ಹೇಳ್ಬಿಡು. ಹಾಂ, ನಾನು ಅಡುಗೆ ಮಾಡಲ್ವಾ? ಇಲ್ಲಿ ಮಾಡಿಕ್ಕಿರೋದು ಯಾರು? ನಿಮ್ಮ ಡ್ಯಾಡಿ ಅವರ? ಈಗ ಅಡುಗೆ ಮಾಡಿರೋದು ಯಾರು ಹೇಳು? ನಿಮ್ಮ ಡ್ಯಾಡಿ ಅವರೇನೋ? ಏಯ್, ನಿಮ್ಮ ಡ್ಯಾಡಿನಾ? ಮತ್ತು ನಾನು ಮನೆ ಹತ್ರ ಹೋಗಿ ಅಡುಗೆ ಮಾಡಿಕೊಂಡು ರಕ್ಷಿನ ಸ್ಕೂಲಿಂದ ಕರ್ಕೊಂಡು ಹೊಲ್ದತ್ರ ಬರುವಷ್ಟರಲ್ಲಿ ರಾಗಿನ ತೂರೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಆಲ್ರೆಡಿ ತೂರ್ತಾಯಿದ್ರು. ನಾನು ರಕ್ಷಿನ ಕರ್ಕೊಬರೋದಕ್ಕೆ ಹೋದಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಬರುವಷ್ಟರಲ್ಲಿ ಮಿಷಿನ್ ಬಂದಿತ್ತು, ತೂರ್ತಾಯಿದ್ದಾರೆ. ಅತ್ತೆ ಇದೆಯಾ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಇಷ್ಟು ವರ್ಷ ನಾವು ಕಣ ಮಾಡಿದ್ದೀವಲ್ವ, ಮೊದಲನೇ ಸರಿ ಬರದೇ ಇರೋದು. ಇವಾಗ ಲಾಸ್ಟ್ ದಿನ ಬಂದಿರೋದು. ಪ್ರತಿ ಸರಿ ಬರ್ತಾಯಿದ್ರು. ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು. ಈ ಸರಿ ಬೇಡ ಅಂತ ನಾವು ಸ್ವಲ್ಪ ರೇಗಿ ಮನೆಯಲ್ಲೇ ಇರಿಸಿದ್ವಿ. ಲಾಸ್ಟ್ ದಿನ ಕೊನೆಗೂ ಅವ್ರ ಮನಸ್ಸು ತಡೀಲಿಲ್ಲ, ಇಲ್ಲ ನಾನು ಬರ್ತೀನಿ ಅಂತೇಳಿ ಬಂದರು. ನೋಡಿ, ಅವರು ಅವತ್ತಿಂದ ಮಾಡಿ ಅಭ್ಯಾಸ ಆಗಿದೆಯಲ್ವ, ಬಂದಿದ್ದ ತಕ್ಷಣ ಇದೇನು ಮಾಡಿದ್ದೀರಾ, ಇದು ಯಾಕೆ ರಾಗಿ ಇಲ್ಲಿ ಬಿಟ್ಟಿದ್ದೀರಾ, ರಾಗಿ ಚೆನ್ನಾಗಿ ಅಂದರೆ ರೆಡ್ ಕಲರ್ ಇದೆಯಾ, ಅಂದರೆ ಕೆಂಪು ರಾಗಿನ, ಇಲ್ಲಾಂದರೆ ಕಪ್ಪು ರಾಗಿ ಆಗಿಬಿಟ್ಟಿದ್ಯಾ, ಏನೋ ಪ್ರತಿಯೊಂದೂ ಅಬ್ಸರ್ವ್ ಮಾಡ್ತಾಯಿದ್ರು. ಫಸ್ಟು ಸರಿಯಾಗಿ ರಾಗಿ ಬರ್ತಾ ಇರಲಿಲ್ಲ. ಇವಾಗ ಹತ್ತಿದ್ದಾರಲ್ಲ ಆವಣ್ಣ, ಅದನ್ನು ಹತ್ತು ನಿಧಾನಕ್ಕೆ ಬಿಡೋದಕ್ಕೆ ರಾಗಿನ ಸ್ಟಾರ್ಟ್ ಮಾಡಿದ್ಮೇಲೆ ರಾಗಿ ಚೆನ್ನಾಗಿ ಬಂತು. ಫಸ್ಟು ಜಾಸ್ತಿ ಕಡ್ಡಿ ಎಲ್ಲ ಇತ್ತಲ್ಲ, ಅದಕ್ಕೋ ಏನು ಅಂತ ನಮಗೂ ಗೊತ್ತಾಗಲಿಲ್ಲ. ಫಸ್ಟು ಸರಿಯಾಗಿ ಬರಲಿಲ್ಲ. ಮಿಷಿನ್ಗೆ ಒಂದೇ ಸರಿ ಹಾಕೋದಕ್ಕಾಗಲ್ಲ, ನಿಧಾನಕ್ಕೆ ಹಾಕ್ತಾ ಇರಬೇಕು. ಎಷ್ಟು
ಅಷ್ಟು ಬಿಸಿಲು ಬರ್ತಾಯಿತ್ತು. ಅಂದರೆ ನಿಜ ಆ ಬಿಸಿಲಲ್ಲಿ ಕಣ್ಣದಲ್ಲಿ ನಿಜವಾಗ್ಲೂ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ರಾಗಿ ಬೆಳೆಯೋದು ಅಂದರೆ ಸುಮ್ಮನೆ ಅಲ್ಲ, ರಾಗಿ ಮುದ್ದೆ ಉಂಡಷ್ಟು ಸುಲಭ ಅಲ್ಲ ರಾಗಿ ಬೆಳೆಯೋದು. ತುಂಬ ಕಷ್ಟ ಇದೆ. ರಾಗಿ ಬೆಳಿಬೇಕು, ಕುಯ್ಯಿಸ್ಬೇಕು, ಕಟ್ಟಬೇಕು, ಈ ಬಿಸಿಲಲ್ಲಿ ಕಣ ಮಾಡಬೇಕು. ಮತ್ತು ಕಣ ಮಾಡೋದು ತುಂಬ ಪ್ರೊಸೀಜರ್ ಇದೆ. 3-4 ದಿನ ಮೊದಲೆಲ್ಲ ವಾರಾನುಗಟ್ಲೆ ಮಾಡ್ತಾಯಿದ್ರಂತೆ. ಇವಾಗ ಮಿನಿಮಮ್ ಅಂತ ಅಂದರೂ 2 ದಿನ, ಇಲ್ಲಾಂದರೆ ಒಂದು ಸ್ವಲ್ಪ ಜಾಸ್ತಿ ಬೆಳೆದಿದ್ರೆ ಅಂದರೆ ರಾಗಿ ಏನಾದರೂ ಒಂದು 2 ಕಣಕ್ಕಾಗುತ್ತೆ ಹುಲ್ಲು ಅಂತ ಅಂದರೆ ಮಿನಿಮಮ್ ಅಂದರೂ 3-4 ದಿನ ಆದೇ ಆಗುತ್ತೆ. ಈ 4 ದಿನ ಕಣದಲ್ಲಿ ಒಣಗಿ ಯಪ್ಪ ನಿಜ ಕೆಲಸ ಮಾಡೋದಕ್ಕಾಗಲ್ಲ. ಈ ಸರಿ ಅಂತೂ ಸ್ವಲ್ಪ ನಾನು ಜಾಸ್ತಿ ಹೊಲ್ದ ಹತ್ರ ಹೋಗಲಿಲ್ಲ. ಕೆಲಸ ಏನೂ ಮಾಡಿಕೊಟ್ಟಿಲ್ಲ, ಬೇರೆದೆಲ್ಲ ಹಸು ಎಲ್ಲ ಮೇಯಿಸ್ಕೊಳ್ಳೋದು, ಹುಲ್ಲು ಕುಯ್ಕೊಳ್ಳೋದೆಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ. ಅದೊಂದು ಕೆಲಸ ಮಾಡಲಿಲ್ಲ ಅಷ್ಟೇನೇನೆ. ಕಣದ ಹತ್ರ ಬೇಡ ಈ ಸರಿ ಅಂತೇಳಿ ನಂದೀಶ್ ಅವರು ಬೇಡ ಅಂತ ಫಸ್ಟೇ ಹೇಳ್ಬಿಟ್ಟಿದ್ರು. ಒಬ್ರನ್ನ ಎಕ್ಸ್ಟ್ರಾ ಕರ್ಕೊಂಡ್ರು ಪರವಾಗಿಲ್ಲ, ನೀನಂತೂ ಬರಬೇಡ, ನೀನು ಮತ್ತು ನಿಮ್ಮತ್ತೆ ಇಬ್ಬರು ಬರಬೇಡಿ ಅಂತ ಹೇಳಿ ಫಸ್ಟೇ ನಮಗೆ ಕಂಡೀಷನ್ ಹಾಕ್ಬಿಟ್ಟಿದ್ರು. ಯಾಕಂದರೆ ನಾವು ಇಬ್ಬರೂ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾನೆ ಇರ್ತೀವಲ್ಲ, ಅದಕ್ಕೆ ಫೈನಲಾಗಿ ರಾಗಿನೆಲ್ಲ ತೂರಿದ್ದಾಯಿತು. ನಾವು ಎಷ್ಟು ರಜ ತೂರಿದ್ದೀವೋ ಅದನ್ನೆಲ್ಲ ಈ ರೀತಿ ಗುಡ್ಡೆ ಮಾಡಿ ಪೂಜೆ ಮಾಡಬೇಕಾಗಿತ್ತು. ಆದರೆ ಅಷ್ಟೊಂದೆಲ್ಲನೂ ಒಯ್ದು ಮತ್ತೆ ಮೂಟೆಗೆ ತುಂಬಿಸಿ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೇ ಒಂದು ಸ್ವಲ್ಪನ ಅದಕ್ಕೆ ಹಾಕಿ ಸುತ್ತ ಬೂದಿ ಹಾಕಿ ಪೂಜೆನ ಮಾಡ್ತಾಯಿದ್ದಾರೆ. ರಜೆ ತೊಗೊಂಡೋಗ್ಬೇಕಾದ್ರೆ ಈ ರೀತಿ ಪೂಜೆನ ಮಾಡಬೇಕು. ತುಂಬ ಈ ಥರ ಎಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ತುಂಬ ಖುಷಿಯಾಗುತ್ತಲ್ವ. ಹಳ್ಳಿಗಳ ಕಡೆ ಈ ಥರ ಮಾಡೋದು, ರಾಗಿ ಬೆಳೆದು ಅವರು ಅಷ್ಟು ವರ್ಷದಿಂದ ಅಂದರೆ ವರ್ಷಕ್ಕೆಲ್ಲ ಆಗುವಷ್ಟು ರಾಗಿನ ಬೆಳೆದಿರ್ತಾರೆ. ಅದನ್ನು ಮನೆಗೆ ತೊಗೊಂಡು ಹೋಗ್ಬೇಕು, ಅವ್ರಿಗೆ ಏನೋ ಒಂಥರ ಖುಷಿ. ನಾವು ನಾವು ಬೆಳೆದಿರೋ ಬೆಳೆನ ಮನೆಗೆ ತೊಗೊಂಡು ಹೋಗ್ಬೇಕಾದ್ರೆ ಎಷ್ಟು ಖುಷಿಯಾಗುತ್ತಲ್ವ. ಹಳ್ಳಿ ರೈತರುಗಳಿಗಂತೂ ಅವರೇ ಪೂಜೆ ಮಾಡಿದ್ರು, ಅಂಕಲೇ ಪೂಜೆ ಮಾಡಿದ್ರು ಫಸ್ಟು. ಆಮೇಲೆ ನಂದೀಶ್ ಅವರು ಪೂಜೆನ ಮಾಡ್ತಾಯಿದ್ದಾರೆ. ರಕ್ಷಿ ನನಗೂ ಪೂಜೆ ಮಾಡೋ ಅಂದೆ, ಇಲ್ಲ ಕಣಮ್ಮ ಅಪ್ಪನೇ ಮಾಡಲಿ ಅಂತೇಳಿ ಅವ್ರು ಮಾಡ್ತಾಯಿದ್ರು. ನಂದೀಶ್ ಅವ್ರು ಹಂಗೂ ಹೇಳ್ತಾಯಿದ್ರು, ನಾನು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀನಿ, ಇನ್ನೂ ಸ್ವಲ್ಪ ರಾಗಿ ಆಗಬೇಕಾಗಿತ್ತು, ಸರಿಯಾಗಿ ರಾಗಿ ಆಗಲಿಲ್ಲ ಅಂತ ಹೇಳಿಬಿಟ್ಟು. ಪರವಾಗಿಲ್ಲ ಹೋಗಲಿ, ಇಷ್ಟಾದರೂ ಆಗಿದೆಯಲ್ಲ ಅಂತ ಹೇಳಿ ಅವರೇ ಹೇಳ್ತಾರೆ ಮತ್ತು ಅವರೇ ಸಮಾಧಾನ ಮಾಡ್ಕೋತಾರೆ. ಫೈನಲಾಗಿ ರಾಜಕ್ಕೆ ಪೂಜೆ ಮಾಡಿಬಿಟ್ಟು, ಅಂದರೆ ಇಲ್ಲಿ ಗುಡ್ಡೆ ಹಾಕಿದ್ದೀವಲ್ಲ ಅದಕ್ಕೆ ಇಲ್ಲಿ ಮಾತ್ರ ಮಾಡಿದ್ವಿ, ಅಲ್ಲಿ ಮೂಟೆಗಳಿಗೆ ಹಾಕಿರೋದಕ್ಕೂ ಪೂಜೆನ ಮಾಡಿದ್ವಿ. ಆದರೆ ಮತ್ತೆ ತುಂಬಿಸಿ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಮಾಡಲಿಲ್ಲ. ಟೈಮು ಆಲ್ರೆಡಿ 5:45 ಆಗಿಬಿಟ್ಟಿತ್ತು. ಅವರು ರಿಟರ್ನ್ ಮನೆಗೆ ಹೋಗ್ಬೇಕಲ್ವ, ಟೈಮ್ ಆಗುತ್ತೆ ಅಂತ ಹೇಳಿ ಮಾಡಲಿಲ್ಲ ಅಷ್ಟೇನೆ. ಹೊಲ್ದ ಹತ್ರದಿಂದ ಬಂದಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ. ಬ್ಯುಸಿ ಏನು ತುಂಬಾ ಬ್ಯುಸಿ ಇದೆ. ಅಂದರೆ ರಾಗಿ ಮೂಟೆನೆಲ್ಲ ಒಳಗಡೆ ಇಡ್ತಾಯಿದ್ರು ಮತ್ತು ಟೈಮ್ ಆಗಿಬಿಟ್ಟಿತ್ತು. ನಂಗೆ ಬರೀ ಹಸುನಲ್ಲಿ ಹಾಲು ಕರಿಬೇಕಾಗಿತ್ತು. ಹಾಗಾಗಿ ಹಾಲು ಕರೆದು ಅಡುಗೆ ಮಧ್ಯಾಹ್ನ ಮೊಸಪ್ಪಿನ ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ಅದಕ್ಕೆ ರೈಸ್ ಮಾಡಿ ಮುದ್ದೆ ಮಾಡಿ ಊಟ ಎಲ್ಲ ಆಯಿತು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ಮಲ್ಕೋಬೇಕು. ಮುಖ ಎಲ್ಲ ಜಾಸ್ತಿ ದುಡ್ಗೋಗಿದ್ದಕ್ಕೆ ಡ್ರೈ ಅಂತ ಅನ್ನಿಸ್ತಾ ಇದೆ. ರಕ್ಷಿ ನೋಡಿ ತೋರಿಸ್ತೀನಿ ರೀ. ಎಲ್ಲ ಪಾಪ ಹಂಗೆ ಇಟ್ಬಿಟ್ಟು ಮಲ್ಕೊಬಿಟ್ಟಿದ್ದೇನೆ. ಅವನಿಗೆ ಸೈಕಲ್ ಇದ್ದರೆ ಹೊಲ್ದ ಹತ್ರ ಮನೆ ಹತ್ರ ಓಡಾಡಿ ಸ್ಟ್ರೈನ್ ಆದಂಗೆ ಆಗ್ಬಿಡುತ್ತಾ. ಹೋಮ್ವರ್ಕ್ ಬರೀತಾ ಇದ್ದಂಗೆ ಹಂಗೇನೆ ಮಲ್ಕೊಬಿಟ್ಟಿದ್ದಾನೆ. ತುಂಬ ನಿದ್ದೆ ಬಂದುಬಿಟ್ಟಿದ್ದೇನೋ. ಬರೀತಾ ಇದ್ದಂಗೆ ಬುಕ್ಸ್ ಎಲ್ಲ ಕೈಲಿಟ್ಕೊಂಡು ಪೆನ್ಸಿಲ್ ಕೈಲಿಟ್ಕೊಂಡು ಹಂಗೆ ಮಲ್ಕೊಬಿಟ್ಟಿದ್ದೆ ಪಾಪ. ಅವ್ನು ಎಬ್ಬಿಸಿ ಇವಾಗ ಕಡೆ ಮಲಗಿಸ್ದೆ. ಈ ಸರಿ ಅಂತೂ ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಆದಂಗೆ ಅಂತ ಅನ್ನಿಸ್ತಾಯಿತ್ತು. ಕೆಲಸಕ್ಕೆ ನಾನು ಹೋಗಲಿಲ್ಲ. ಅಂದರೆ ಹಸು ಕರು ಹಿಡ್ಕೊಬರೋದು, ತಿಂಡಿ ಮಾಡೋದು ಪ್ರತಿ ಸರಿನೂ ಮಾಡ್ತಾಯಿದ್ದೆ. ಈ ಸರಿ ಸ್ವಲ್ಪ ಕೆಲಸ ಕಮ್ಮಿ ಅಂತಲೇ ಹೇಳ್ಬೋದು. ಆದರೂ ಯಾಕೋ ಜಾಸ್ತಿ ಸ್ಟ್ರೈನ್ ಆದಂಗೆ ಆಗ್ತಾಯಿದೆ. ಮೋಸ್ಟ್ಲಿ ಗಾಡಿಲೆಲ್ಲ ಓಡಾಡಿದ್ದು, ರಕ್ಷಣೆ ಬಿಡೋದು ಬರೋದು ಇದೇ ಕೆಲಸ. ಫಸ್ಟೆಲ್ಲ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಇರ್ತಾಯಿದ್ದೆ. ಇವಾಗ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೈಟ್ಗೆ ಚಳಿ ಬೇರೆ ಇದೆಯಲ್ವ ಇವಾಗ, ಹಾಗಾಗಿ ನೈಟಲ್ಲಿ ಅಪ್ಲೈ. ಯಾಕೋ ಈ ನಡುವೆ ತುಂಬಾ ನಾಲ್ಗೆ ತೊದಲ್ತಾ ಇದೆ. ಮತ್ತು ಯಾಕೋ ಗೊತ್ತಿಲ್ಲ, ತುಂಬ ಬಾಯೆಲ್ಲ ಸ್ಮೂತ್. ಆದರೆ ಏನಾದರೂ ಒಂದು ರೊಟ್ಟಿ ಈ ಥರದ್ದು ಏನಾದರೂ ತಿಂದರೆ ಬಾಯೇ ಕುಯ್ಕೊಬಿಡುತ್ತೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಅಷ್ಟು ಸ್ಮೂತ್ ಆದಂಗೆ ಆಗಿದೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇವಾಗ ನೈಟು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ
ಏನಪ್ಪ ಅಂದರೆ ನಿವ್ಯಾ ಸಾಫ್ಟ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೆ ನೈಟು ಮಲ್ಕೋಬೇಕಾದ್ರೆ, ಮಾಯ್ಶ್ಚರೈಸರ್ನ. ಇವಾಗ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಸ್ವಲ್ಪ ದಿನ. ಈಗಂತ ಹೇಳಿಲ್ಲ, ಬಿಸಿಲಿಗೆ ಹೋದ್ಮೇಲೆ ತುಂಬಾ ಫೇಸ್ ಎಲ್ಲ ಜಾಸ್ತಿ ಡ್ರೈ ಆಗಿ ಹೊಡ್ಕೊಳ್ಳೋ ಥರ ಆಗಿಬಿಟ್ಟಿದೆ. ಗೊತ್ತಾಗ್ತಿರ್ಬೋದು ನಿಮಗೆ. ಇನ್ನೂ ಚೆನ್ನಾಗಿತ್ತು ಸ್ಕಿನ್ನು, ಇವಾಗ ಸ್ವಲ್ಪ ಹಂಗಾಗಿದೆ. ಇವಾಗ ನನ್ನ ನೈಟ್ ರೂಟೀನ್ ಇನ್ನೇನು ಬಾಡಿ ವಾಶು ಮತ್ತು ಈ ನೈಟ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಮಲ್ಕೋಬೇಕು. ಒಂಥರ ಈ ಚಳಿಗಂತೂ ನೈಟ್ ಕ್ರೀಮ್ ಇಲ್ಲ ಅಂತ ಅಂದರೆ ನೈಟು ಡೇ ಎಲ್ಲ ಟೈಮಲ್ಲೂ ಕ್ರೀಮ್ನ ಅಪ್ಲೈ ಮಾಡ್ತಾಯಿರಬೇಕು, ಬಾಡಿ ಲೋಷನ್ನ ಇಲ್ಲ ಅಂದರೆ ಆಗೋದೇ ಇಲ್ಲ ಬಿಡಿ. ಈ ಒಂದು ವ್ಲಾಗು ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಮಾನಿಟೈಸೇಷನ್ ಆನ್ ಆಗೋದಕ್ಕೆ. ದೊಡ್ಡ ಯೂಟ್ಯೂಬರ್ಸ್ಗೆ ಇದೇನೂ ಅಲ್ಲ ಅಂತ ಅನಿಸ್ಬೋದು, ಆದರೆ ನಮ್ಮಂಥ ಪುಟ್ಟ ಯೂಟ್ಯೂಬರ್ಸ್ ಇವಾಗ ಹೆಜ್ಜೆ ಇಟ್ಟು ನಡೀತಾ ಇರೋರಿಗೆ ನೀವೆಲ್ಲ ಕೊಡ್ತಾ ಇರುವಂಥ ಪ್ರೀತಿ, ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ಸುಧಾ ನಮಗೆ ಒಂದೊಂದು ಖುಷಿ. ಒಂದೊಂದು ವ್ಲಾಗ್ ಮಾಡಬೇಕಾದ್ರೂ ಖುಷಿ ಆಗುತ್ತೆ. ನಾವು ಇಷ್ಟೊಂದೆಲ್ಲ ಮಾಡ್ತಾ ಇರೋದಕ್ಕೂ ಸಾರ್ಥಕತೆ ಅಂತ ಅನಿಸುತ್ತೆ. ದಯವಿಟ್ಟು ನನ್ನ 2 ವರ್ಷದ ಶ್ರಮ ಅಂತಲೇ ಹೇಳ್ಬೋದು. ನಾನು ಓದ್ ವ್ಲಾಗಲ್ಲಿ ಹೇಳಿದ್ದೀನಿ, ನಾನು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿಲ್ಲ, ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ನನಗೆ ಸ್ಟಾರ್ಟಿಂಗಲ್ಲಿ ಏನೂ ಅಷ್ಟು ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಇವಾಗೆಲ್ಲ ಕಲ್ತ್ಕೊಂಡಿದ್ದೀನಲ್ವ, ಹಾಗಾಗಿ ಇವಾಗ ಸ್ವಲ್ಪ ಎಫರ್ಟ್ನ ಹಾಕ್ತಾಯಿದ್ದೀನಿ. ಪ್ಲೀಸ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ. ಇನ್ನೊಂದು ಅಂದರೆ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ನಂದು. ಇನ್ನು ಸಬ್ಸ್ಕ್ರೈಬ್ ಮಾತ್ರ ಕಂಪ್ಲೀಟ್ ಆಗಬೇಕು, ಆವಾಗ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದು ನನಗೆ ಖುಷಿ ವಿಚಾರ. ಹಾಗಾಗಿ ದಯವಿಟ್ಟು ಎಲ್ಲರೂ ನನ್ನ ಕಡೆಯಿಂದ ಒಂದು ದೊಡ್ಡ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಡೇ ಮತ್ತೆ ಸಿಗ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರಿಗೂ ಗುಡ್ ನೈಟ್, ಲವ್ ಯು ಆಲ್.